ಶಿಕ್ಷಕಿ ಬೈದಿದ್ದಕ್ಕೆ 8ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿದ್ಯಾರ್ಥಿನಿ. ಶಿಕ್ಷಕಿ ಬೈದಿದ್ದಕ್ಕೆ 8ನೇ ತರಗತಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೇಣು ಬಿಗಿದುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿನಿ. ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳದಲ್ಲಾಗಿರುವಂತಹ ಘಟನೆ ಇದು. ಮಧುಶ್ರೀ ಆತ್ಮಹತ್ಯೆಗೆ ಶರಣಾಗಿರುವಂತ 8ನೇ ತರಗತಿ ವಿದ್ಯಾರ್ಥಿನಿ. ಮರಸೂರು ಸರ್ಕಾರಿ ಶಾಲೆಯಲ್ಲಿ ಮಧುಶ್ರೀ ಓದ್ತಾ ಇದ್ರು. ರಾತ್ರಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಮಧುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಪೋಷಕರು ಎದ್ದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವಿದ್ಯಾರ್ಥಿನಿ. ಆಶ್ಚರ್ಯ ಆಗ್ತಾ ಇದೆ. ಶಿಕ್ಷಕಿ ಬೈದ್ರು ಅನ್ನೋ ಕಾರಣ ಇಟ್ಟುಕೊಂಡು ಈ ವಿದ್ಯಾರ್ಥಿನಿ ಸೂಸೈಡ್ ಮಾಡ್ಕೊಂಡಿದ್ದಾರಂತೆ. ಏನು ಓದ್ತಾ ಇರೋದು 8ನೇ ತರಗತಿ. ಎಷ್ಟು ವಿಚಿತ್ರ. ಶಿಕ್ಷಕರು ಒಂದು ಮಾತು ಮಾತಾಡಂಗಿಲ್ಲ, ಒಂದು ಪೆಟ್ಟು ಹೊಡಿಯಂಗಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ. ಪರೀಕ್ಷೆಯಲ್ಲಿ ಫೇಲ್ ಆದರೆ ಸೂಸೈಡ್ ಮಾಡ್ಕೋತಾರೆ. ಅಂದರೆ ವಿದ್ಯಾರ್ಥಿಗಳ ಮನಸ್ಥಿತಿ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇಂಥ ಘಟನೆಗಳಾದಾಗ. ಎಸ್, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಸೂಸೈಡ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿನಿ ಏನಿದಾರಲ್ಲ ಅವರ ಫೋಟೋ. 8ನೇ ತರಗತಿ ಓದ್ತಾ ಇದ್ದಂಥ ಮಧುಶ್ರೀ ಈಗ ಶಿಕ್ಷಕಿ ಬೈದ್ರು ಅನ್ನೋ ಕಾರಣ ಇಟ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಡೆತ್ ನೋಟ್ ಬರೆದಿಟ್ಟಿದ್ದಾರಂತ ನೋಡಿ. ಈಗ 8ನೇ ತರಗತಿ ಅಂತ ಅಂದರೆ ನಾವೆಲ್ಲ 8ನೇ ತರಗತಿ ಇದ್ದಾಗ ನಮಗೆ ಸರಿಯಾಗಿ ಗೊತ್ತೇ ಇರಲಿಲ್ಲ. ಜೀವನ ಹೆಂಗೆ, ಏನು ಮಾಡಬೇಕು, ಏನೇನೋ ಗೊತ್ತಿರಲಿಲ್ಲ. ಬಟ್ ಎಷ್ಟು ಧೈರ್ಯ ಈಗಿನ ವಿದ್ಯಾರ್ಥಿಗಳಿಗೆ. ಸಾಯೋ ವಿಚಾರ ಥಿಂಕ್ ಮಾಡ್ತಾರಲ್ಲ, ಅದನ್ನು ಜೊತೆಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರಲ್ಲ. ವಿಷ ಕುಡಿದ್ನೋ, ನೇಣು ಹಾಕೊಂಡ್ನೋ, ಇನ್ನೇನೋ ಮಾಡ್ಕೊಂಡ್ನೋ. ವಿಚಿತ್ರ ಅನ್ಸೋಗ್ಬಿಡುತ್ತೆ. ಈಗಿನ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಶಿಕ್ಷಕಿ ಬೈದ್ರು ಅಂತ ಹೇಳಿ ಮನೆಗೆ ಬಂದು ನೇಣು ಹಾಕೊಂಡಿರೋದು ಇವರು. ಮರಸೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಈಕೆ ಮಧುಶ್ರೀ. ರಾತ್ರಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಬೆಳಗ್ಗೆ ಪೋಷಕರು ಎದ್ದು ನೋಡಿದಾಗಲೇ ಈಕೆ ಸೂಸೈಡ್ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಅಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಜೊತೆಗೆ ಈಕೆ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರಂತೆ. ಡೆತ್ ನೋಟ್ ಬರೆದಿಟ್ಟಿದ್ದಾರಂತೆ ವಿದ್ಯಾರ್ಥಿನಿ. ಪ್ರೈಮರಿ ನದಿದ್ದು ಹೈಸ್ಕೂಲ್ಗೆ ಹೋಗಿದ್ದೀಯಾ, ನೀನು ರೂಢಿ ಆಗ ಅಂತ ಆ ಥರ. ಇಂಥ ಟೀಚರ್ ಟಾರ್ಚರ್ ಕೊಡ್ತೀವಿ ಅಂತ ನಮಗೆ ಎಂಥ ಟೀಚರ್ ಅಂತ ನಮ್ಗೆ ಗೊತ್ತಿಲ್ಲ. ಟೀಚರ್ಸ್ ಯಾವ ಕ್ಲಾಸ್ ಟೀಚರ್ ಇನ್ನೂ ಗೊತ್ತಾಗಿಲ್ಲ ಸರ್. ಅವಳಿಗೆ ನಮ್ಮ ಕ್ಲಾಸ್ ಟೀಚರ್ ಯಾರಂತ ಗೊತ್ತೇ ಆಗಿಲ್ಲ ನಮಗೆ. ಶಾಲೆಯಲ್ಲಿ ನಡೆದಿದ್ದ ಘಟನೆಯಿಂದ ವಿದ್ಯಾರ್ಥಿನಿ ನೊಂದಿದ್ರು. ಡೆತ್ ನೋಟ್ನಲ್ಲಿ ಬೇಸರವನ್ನ ತೋಡಿಕೊಂಡಿದ್ದಾರೆ ವಿದ್ಯಾರ್ಥಿನಿ ಮಧುಶ್ರೀ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ದಾರೆ. ಅವಮಾನ ಸಹಿಸಿಕೊಂಡು ಬದುಕಲು ಆಗ್ತಾ ಇಲ್ಲ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರೋದು. ಮನಸ್ಸಿಗೆ ಹೆಚ್ಚು ನೋವಾಗಿದ್ದರಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇನೆ. ಇದರಲ್ಲಿ ಅಮ್ಮ, ಅಕ್ಕ, ತಂಗಿ ಮತ್ತು ತಮ್ಮ ಯಾರದ್ದೂ ತಪ್ಪಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ ಆ ವಿದ್ಯಾರ್ಥಿನಿ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸಿದ್ದಾರೆ. ಅವಮಾನ ಸಹಿಸಿಕೊಂಡು ಬದುಕೋದಕ್ಕಾಗ್ತಾ ಇಲ್ಲ ಅಂತ ಈಗ 8ನೇ ತರಗತಿ ವಿದ್ಯಾರ್ಥಿನಿ. ಅವಮಾನ, ಮರ್ಯಾದೆ, ತಂದೆ ತಾಯಿಗಳಿಲ್ವಾ ಮನೇಲಿ? ತಂದೆ ತಾಯಿಗಳಿಲ್ವಾ? ಮನೆಗೆ ಬಂದು ಶಾಲೆಯಲ್ಲಿ ಹಿಂಗಾಯ್ತು ಈ ರೀತಿಯಾಗಿ ಅಕಸ್ಮಾತ್ ಅದು ಏನು ಆರೋಪ ಮಾಡಿದಾರೋ ಆಕೆ ಮೇಲೆ ತಂದೆ ತಾಯಿಗಳಿಗೆ ಬಂದು ಹೇಳಬೇಕಾಗಿತ್ತು. ತಂದೆ ತಾಯಿಗಳಿಲ್ವಾ? ಸಾಲ್ವ್ ಮಾಡ್ತಾ ಇದ್ರಲ್ಲ ಘಟನೆ ಏನೇ ಆಗಿದ್ರು ಕೂಡ.
ಅಬ್ಬಬ್ಬ ಅಂದರೆ ಶಾಲೆನೇ ಬಿಟ್ಟು ಬೇರೆ ಕಡೆ ಅಡ್ಮಿಷನ್ ಮಾಡಿಸ್ಬೋದಾಗಿತ್ತಲ್ಲ. ಜೀವನ ಕಳ್ಕೊಂಬಿಟ್ಟಿದ್ದಾಳೆ ಹುಡುಗಿ ಪಾಪ. ಭಾಳ ನೋವಿನ ಸಂಗತಿ ಇದು. ನನ್ನ ಮೇಲೆ ಇಲ್ಲ ಸಲ್ಲದ ಅಪರಾಧ ಆರೋಪ ಹೊರಿಸಿದ್ದಾರೆ. ಅವಮಾನ ಸಹಿಸ್ಕೊಂಡು ಬದುಕೋದಕ್ಕಾಗ್ತಾ ಇಲ್ಲ. ಮನಸ್ಸಿಗೆ ಹೆಚ್ಚು ನೋವಾಗಿದ್ದರಿಂದ ಈ ನಿರ್ಧಾರ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿ. ಇಷ್ಟು ಚಿಕ್ಕ ವಯಸ್ಸಿಗೆ ಅಂಥ ದೊಡ್ಡ ಮಾತುಗಳು ಮತ್ತು ಡೆತ್ ನೋಟ್ ಬೇರೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ. 8ನೇ ತರಗತಿ ಮಕ್ಕಳು ಅಂತ ಕರಿತೀವಿ ನಾವು ಅವ್ರನ್ನ. ಇನ್ನು ಪುಟ್ ಮಕ್ಕಳು, ಕಂದಮ್ಮಗಳು ಅಂತ. ಅಂಥವ್ರು ಈ ರೀತಿಯಾಗೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯನಾ? ಬಟ್ ಆಕೆ ಡೆತ್ ನೋಟ್ ಬರೆದಿದ್ದಾಳೆ ಅಂತ ಅಂದರೆ ಭಾಳ ನೊಂದಿದ್ದಾಳೆ ಅಂತ ಅರ್ಥ. ಬಟ್ ಅದಕ್ಕೆ ಸೂಸೈಡ್ ಒಂದೇ ದಾರಿನ? ಅದು ಮಹಾ ತಪ್ಪು. ಈ ರೀತಿಯಾಗಿ ಮಾಡ್ಕೊಳ್ಬಾರ್ದಾಗಿತ್ತು. ಪೋಷಕರಿಗೆ ಹೇಳ್ಬೋದಾಗಿತ್ತು ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಏನೇ ಘಟನೆ ಆಗಿರಲಿ, ಬಟ್ ಏನು ಘಟನೆ ಅನ್ನೋದು ಗೊತ್ತಿಲ್ಲ. ಆಕೆ ಇಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ನನ್ನ ಮೇಲೆ ಆರೋಪವನ್ನು, ಇಲ್ಲ ಸಲ್ಲದ ಆರೋಪವನ್ನು ಹೊರಿಸಿದ್ದಾರೆ. ಅವಮಾನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನಗೆ. ಆಕೆ ಬರೆದಿರುವಂಥ ಡೆತ್ ನೋಟ್ ನಿಮಗೆ ತೋರಿಸ್ತಾ ಇದೀವಿ ನಾವು. ಆಶ್ಚರ್ಯ ಆಗುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ. ಮತ್ತು ಮನಸ್ಥಿತಿಗಳ ಬಗ್ಗೆಯೂ ಕೂಡ ಆಗಾಗ ಚರ್ಚೆ ನಡೀತಾನೆ ಇರುತ್ತೆ, ಈಗಿನ ಮಕ್ಕಳ ಮನಸ್ಥಿತಿ ಬಗ್ಗೆ.